ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೊ ಟುಡೇ ಇಸ್ 24th of October 2025. ಈ ವಿಡಿಯೋಲಿ ನಾನು ಈ ಟ್ರೇಡ್ದು ಹಿಂದಿನ ಲಾಜಿಕ್ ಹಾಗೇನೆ ಅನಾಲಿಸಿಸ್ ಯಾವ ಬೇಸಿಸ್ ಮೇಲೆ ಟ್ರೇಡ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋಲಿ ಹೇಳ್ಕೊಡ್ತೀನಿ. ಸೊ ಆಸ್ ಯು ಗೈಸ್ ಕ್ಯಾನ್ ಸಿ ಲೈವ್ ಟ್ರೇಡ್ ಹೋಗ್ತಾ ಇದೆ. ಸೊ ಎಂಟರ್ ಆಗಿರೋದು ನಾನು 109,986 ಅಲ್ಲಿ, ಟಾರ್ಗೆಟ್ ಬಂದು 110,990, ಸ್ಟಾಪ್ ಲಾಸ್ ಬಂದು 109,600. ಸೊ ಈ ಟ್ರೇಡ್ ಅನಾಲಿಸಿಸ್ ನಾನು ನಿಮಗೆ ಟ್ರೇಡಿಂಗ್ ವ್ಯೂ ಅಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಬ್ಯಾಕ್ ಟು ಬ್ಯಾಕ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಯ್ತು. ಓಕೆನಾ? ಸೊ ಪ್ರೈಸು ಎಕ್ಸಾಕ್ಟ್ ಆಗಿ ಅಲ್ಲಿ ನೋಡಿ ಇನ್ಸೈಡ್ ಕ್ಯಾಂಡಲ್ ಫಾರ್ಮೇಶನ್ ಆಗಿದೆ. ಅಲ್ಲಿ ಫಿಬೋನಾಚಿದು 618 ಲೆವೆಲ್ಸ್ ಮೇಲೆ ಆಯ್ತಾ. ಬ್ರೇಕ್ ಡೌನ್ ಆಗ್ತಿದಂಗೆ ಬ್ಯಾಕ್ ಟು ಬ್ಯಾಕ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಫಿಬೋನಾಚಿ ಲೆವೆಲ್ಸ್, ದಟ್ ಈಸ್ ಗೋಲ್ಡನ್ ರೇಷಿಯೋ 618 ಲೆವೆಲ್ಸ್ ಮೇಲೆನೆ ಇದು ಇನ್ಸೈಡ್ ಕ್ಯಾಂಡಲ್ ಫಾರ್ಮೇಶನ್ ಆಗಿ ಅದ್ರದ್ದು ಈಗ ಹೈ ಬ್ರೇಕ್ಔಟ್ ಸಿಚುವೇಶನ್ ಹತ್ರ ಬರ್ತಿದೆ. ಸೊ ಲಾಜಿಕ್ ಏನಪ್ಪಾ ಅಂದ್ರೆ, ಇಲ್ಲಿ ಏನಾಯ್ತು ಅಂದ್ರೆ ನೋಡಿ, ಇದು ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಸೊ ಈ ಕ್ಯಾಂಡಲ್ದು ವಿಕ್ ನೋಡಿ. ಸೊ ಇಲ್ಲಿ ಕ್ಲಿಯರ್ಲಿ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಿ ಬೈಯರ್ಸ್ ಟ್ರ್ಯಾಪ್ ಆಗಿದ್ದಾರೆ. ಅರ್ಥ ಆಯ್ತಾ? ಬೈಯರ್ಸ್ ಟ್ರ್ಯಾಪ್ ಆಗಿದ್ದ ನೆಕ್ಸ್ಟ್ನೆ ನೋಡಿ ಅಲ್ಲೂ ಒಂದು ಇನ್ಸೈಡ್ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು. ಸೊ ಇದು ನಂದು ಎಂಟರ್ ಆಗ್ಬೇಕಾಯ್ತು ಇಲ್ಲಿ, ಬಟ್ ನಾನು ಎಂಟರ್ ಆಗಕ್ ಆಗ್ಲಿಲ್ಲ. ಸೊ ಆ ಕ್ಯಾಂಡಲ್ದು ಲೋ ಬ್ರೇಕ್ ಆಗ್ತಿದಂಗೆ ನೆಕ್ಸ್ಟ್ ಕ್ಯಾಂಡಲ್ ನೋಡಿ ತುಂಬಾ ದೊಡ್ಡ ಕ್ಯಾಂಡಲ್ ಫಾರ್ಮ್ ಆಯ್ತು. ಸೊ ನಂದು ಎಂಟ್ರಿ ಮಿಸ್ ಆಯ್ತು. ಓಕೆನಾ? ಸೊ ಅಲ್ಲಿ ಬೈಯರ್ಸ್ ಎಂಟರ್ ಆಗಿ ಬೈಯರ್ಸ್ ಹೋದು ಸ್ಟಾಪ್ ಲಾಸ್ ತಿಂದಿದೆ. ಸೊ ಸೆಲ್ಲರ್ಸ್ ಎಲ್ಲಿ ಎಂಟರ್ ಆಗಿದ್ದಾರೆ ಅಂದ್ರೆ ಆ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಅಲ್ಲಿ ಎಂಟರ್ ಆಗಿ ನೋಡಿ ಇವಾಗ ಸೆಲ್ಲರ್ಸ್ ಟ್ರ್ಯಾಪ್ ಆಗಿದ್ದಾರೆ. ಸೊ ನೆಕ್ಸ್ಟ್ ಸೆಲ್ಲರ್ಸ್ ಟಾರ್ಗೆಟ್ ಸ್ಟಾಪ್ ಲಾಸ್ ತಿನ್ಬೇಕು. ಅದು ಇದು ವಿಡಿಯೋದು ಕಂಟಿನ್ಯೂಯೇಷನ್. ಸೊ ನಾನು ಇಲ್ಲಿ ಟ್ರೇಡ್ ಎಂಟರ್ ಆಗಿದೆ ಅಂತ ಹೇಳಿದೆ. ಸೊ ಇಲ್ಲಿ ಟಾರ್ಗೆಟ್ ಹಾಗೇನೆ ಸ್ಟಾಪ್ ಲಾಸ್ ಟ್ರೈಲ್ ಮಾಡಿದ್ದೀನಿ. ಏನಕ್ಕಂದ್ರೆ ಇಲ್ಲಿ ನೋಡಿ ಪ್ರೈಸು ಈ ಕ್ಯಾಂಡಲ್ ಇಲ್ಲಿ ಬಂದಾಗ ನಾನು ಸ್ಟಾಪ್ ಲಾಸ್ ನ ಟ್ರೈಲ್ ಮಾಡಿ ಈ ಕ್ಯಾಂಡಲ್ದು ಲೋ, ಈ ರೆಡ್ ಕ್ಯಾಂಡಲ್ ಕಾಣ್ತಿದೆಯಲ್ಲ, ಈ ಕ್ಯಾಂಡಲ್ದು ಲೋಗೆ ತಂದೆ. ಇದು ಟಾರ್ಗೆಟ್ ಇಲ್ಲಿ ಹಿಟ್ ಆಗಿದೆ. ಸಮ್ವೇರ್ ಈ ಕ್ಯಾಂಡಲ್ ಅಲ್ಲಿ ನಂದು ಟಾರ್ಗೆಟ್ ಹಿಟ್ ಆಗಿರೋದು. ಓಕೆನಾ? ಸೊ ಗೈಸ್, ಇಲ್ಲಿ ನೀವು ಈ ವಿಡಿಯೋಯಿಂದ ಏನ್ ಕಲಿಬಹುದು ಅಂದ್ರೆ, ಇದು ಪೇಷನ್ಸ್ ಹೇಳ್ಕೊಡುತ್ತೆ. ಓಕೆನಾ? ಸೊ ನಂದು ಎಲ್ಲ ಪರ್ಫೆಕ್ಟ್ ಆಗಿತ್ತು. ಎಂಟ್ರಿ, ಟಾರ್ಗೆಟ್, ಸ್ಟಾಪ್ ಲಾಸ್ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಬಟ್ ಇಲ್ಲಿ ನೋಡಿ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು. ಹಾಗೇನೆ ಈ ರೆಡ್ ಕ್ಯಾಂಡಲ್ ಇಷ್ಟು ಒಂದೇ ಸಿಂಗಲ್ ಕ್ಯಾಂಡಲ್ ಇಷ್ಟು ಗ್ರೀನ್ ಕ್ಯಾಂಡಲ್ಸ್ ಕವರ್ ಮಾಡ್ಬಿಡ್ತು. ಸೊ ಪ್ರೈಸ್ ನೋಡಿ ಆಲ್ಮೋಸ್ಟ್ ನನ್ನ ಸ್ಟಾಪ್ ಲಾಸ್ ಹತ್ರ ಬಂತು. ಅದು ಒಂದ್ಸರಿ ಅಲ್ಲ, ಟ್ವೈಸ್ ಬಂತು ಸ್ಟಾಪ್ ಲಾಸ್ ಹತ್ರ. ಆಯ್ತಾ? ಇಲ್ಲೊಂದ್ಸರಿ ಬಂದಿದೆ, ಇಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ನಂದು ಎಂಟ್ರಿ ಲೆವೆಲ್ಸ್ ಹತ್ರ ಬಂದಿದೆ. ಸೊ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಏನ್ ಮಾಡಿದಪ್ಪ ಅಂದ್ರೆ, ಇಲ್ಲಿ ನಂದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಇದು ಹೆಚ್ಚು ಕಡಿಮೆ ನಂದು ಟಾರ್ಗೆಟ್ ಹಿಟ್ ಆಗಿರೋದು ರಾತ್ರಿ 12:15 ಸಮಥಿಂಗ್ ಅಲ್ಲಿ ನಂದು ಟಾರ್ಗೆಟ್ ಇಲ್ಲಿ ಹಿಟ್ ಆಗಿರೋದು. ಸೊ ಗೈಸ್, ಇಲ್ಲಿ ನನಗೆ ಇನ್ನೊಂದು ಲರ್ನಿಂಗ್ ಏನಪ್ಪ ಸಿಕ್ತು ಅಂದ್ರೆ, ಇಲ್ಲಿ ನೋಡಿ ಪ್ರೈಸು ನಂದು ಟಾರ್ಗೆಟ್ ಹತ್ರ ಹೋಗಿ ವಾಪಸ್ ಇಷ್ಟು ದೊಡ್ಡ ರಿವರ್ಸಲ್ ಕಾಣ್ತು ಅಂದ ತಕ್ಷಣ ನಾನು ಪ್ಯಾನಿಕ್ ಆಗಲಿಲ್ಲ. ಏನಕ್ಕೆ ಹೇಳಿ? ನಂದು ಕ್ವಾಂಟಿಟಿ ಕಡಿಮೆ ಇತ್ತು. ಸೊ ಪ್ಯಾನಿಕ್ ಆಗಿಲ್ಲ. ಆಯ್ತಾ? ಮೈಂಡ್ ಸೆಟ್ ಸೈಕಾಲಜಿ ಇದು. ಸೊ ಫಸ್ಟ್ ಟೈಮ್ ಬಂತು ಸ್ಟಾಪ್ ಲಾಸ್ ಹತ್ರ ಹೋಗಿ ವಾಪಸ್ ಒಂದು ರಿವರ್ಸಲ್ ಬಂತು. ಪುನಃ ಸೆಕೆಂಡ್ ಟೈಮ್ ಕಾಸ್ಟ್ ಟು ಕಾಸ್ಟ್ ಬಂತು. ಥರ್ಡ್ ಟೈಮ್ ನೋಡಿ ಈ ರ್ಯಾಲಿ ಆಗಿರೋದು. ಅರ್ಥ ಆಯ್ತಾ? ಈ ರ್ಯಾಲಿ ಪ್ರೈಸು 2 ಸರಿ ನನ್ನ ಕಾಸ್ಟ್ ಟು ಕಾಸ್ಟ್ ಹತ್ರ ಬಂದಾಗ 2 ಸರಿ ಆದ್ಮೇಲೆ ಈ ರ್ಯಾಲಿ ಆಗಿ ನಂದು ಟಾರ್ಗೆಟ್ ಹಿಟ್ ಆಗಿರೋದು. ಅರ್ಥ ಆಯ್ತಾ? ಹೋಪ್ ಯು ಗೈಸ್ ಫೈಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್. ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.